ರಾಜಕೀಯಕ್ಕೆ ಸಿದ್ದು ಮೊಮ್ಮಗ ಮುಂದಿನ ತಲೆಮಾರಿನ ನಾಯಕರಾಗಿ ತಯಾರಿ. ಸಿದ್ದರಾಮಯ್ಯನವರು ಟೀಕೆ ಮಾಡೋರು ದೇವೇಗೌಡರು ಕುಟುಂಬ ರಾಜಕಾರಣವನ್ನು. ಆದರೆ ಸಿದ್ದರಾಮಯ್ಯನವರು ಕೂಡ ತನ್ನ ಮೊಮ್ಮಗನನ್ನು ರಾಜಕೀಯಕ್ಕೆ ಕರೆದುಕೊಂಡು ಬರ್ತಿದ್ದಾರೆ. ಇನ್ನು ಮುಂದೆ ಸಿದ್ದರಾಮಯ್ಯನವರು ಕುಟುಂಬ ರಾಜಕಾರಣವನ್ನು ಟೀಕಿಸುವ ಲೆಕ್ಕಾಚಾರ ಇಲ್ಲ ಅನ್ನೋದು ಕೆಲವರ ಮಾತು. ಅದೇನಾರ ಇರಲಿ. ಎಸ್, ಸಿಎಂ ಸಿದ್ದರಾಮಯ್ಯ ತಮ್ಮ ಮೊಮ್ಮಗ ಧವನ್ನನ್ನು ರಾಜಕೀಯಕ್ಕೆ ಪರಿಚಯಿಸುವ ಕ್ರಮ ಆರಂಭಿಸಿದ್ದಾರೆ. ರಾಕೇಶ್ ನಿಧನದ ನಂತರ ಯತೀಂದ್ರ ಸಕ್ರಿಯ ರಾಜಕೀಯಕ್ಕೆ ಬಂದಿದ್ದರೆ ಈಗ ಧವನ್ ಅವರನ್ನ ಮುಂದಿನ ತಲೆಮಾರಿನ ನಾಯಕರಾಗಿ ತಯಾರಿಸುವ ಚಟುವಟಿಕೆ ಆರಂಭವಾಗಿದೆ. ಇತ್ತೀಚೆಗೆ ಗದಗದಲ್ಲಿ ರಾಕೇಶ್ ಸಿದ್ದರಾಮಯ್ಯ ಸಭಾಭವನದಲ್ಲಿ ನಡೆದಂಥ ಕುರುಬ ಸಮುದಾಯದ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಸಮುದಾಯದ ಮುಂದೆ ಧವನ್ನನ್ನು ಅಧಿಕೃತವಾಗಿ ಪರಿಚಯಿಸಿದರು. ವಿದೇಶದಲ್ಲಿ ವಿದ್ಯಾಭ್ಯಾಸ ಪಡೆದಿರುವ ಧವನ್ ರಾಜಕೀಯ ಪಟುತ್ವ ಹೊಂದಿದ್ದಾರೆ ಎನ್ನಲಾಗಿದೆ. ಸಮುದಾಯದ ಬೆಂಬಲವೇ ರಾಜಕೀಯ ಮುನ್ನಡೆಗೆ ಕೀಲಿ ಎಂಬ ಕಾರಣಕ್ಕೆ ಈ ಪರಿಚಯವನ್ನು ತಂತ್ರಜ್ಞಾನದ ಹೆಜ್ಜೆಯಾಗಿ ನೋಡಲಾಗ್ತಾ ಇದೆ. ಆದರೆ ಧವನ್ಗೆ ಒಂದು ಸವಾಲು ಎಂದರೆ ಕನ್ನಡ ಭಾಷೆ ಮೇಲೆ ಹಿಡಿತ ಕಡಿಮೆ. ಸಿದ್ದರಾಮಯ್ಯ ಅವರನ್ನ ಜನ ಕನ್ನಡ ರಾಮಯ್ಯ ಅಂತ ಕರೆಯುವ ಮಟ್ಟದಲ್ಲಿ ಪ್ರೀತಿಸುವಾಗ ವಿದೇಶಿ ಭಾಷೆ ಆಕ್ಸೆಂಟ್ನಲ್ಲಿ ಕನ್ನಡ ಮಾತನಾಡುವ ಮೊಮ್ಮಗನಿಗೆ ಕನ್ನಡ ಕಲಿಯುವ ಒತ್ತಡವನ್ನು ಹಾಕ್ತಾರಾ? ಎಲ್ಲರ ಕನ್ನಡವನ್ನು ತಿದ್ದುವ ಸಿದ್ದರಾಮಯ್ಯನವರು ಮೊಮ್ಮಗನ ಕನ್ನಡವನ್ನು ಹೇಗೆ ತೇಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಆದರೆ ಒಂದಂತೂ ಸತ್ಯ, ಇನ್ನು ಮುಂದೆ ಫ್ಯಾಮಿಲಿ ಪಾಲಿಟಿಕ್ಸ್, ಕುಟುಂಬ ರಾಜಕಾರಣವನ್ನು ಟೀಕಿಸುವ ನೈತಿಕತೆಯನ್ನು ಸಿದ್ದರಾಮಯ್ಯ ಕೂಡ ಕಳ್ಕೊಂಡ್ರ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.